ರಾಹುಲ್ ಗಾಂಧಿ ಕಾಂಗ್ರೆಸ್ನ ನಾಯಕ ಭಾರತ್ ಜೋಡೋ ಯಾತ್ರೆಯಲ್ಲಿ ಬ್ಯುಸಿಯಾಗಿದ್ದಾರೆ. ಯಾವಾಗ ರಾಹುಲ್ ಗಾಂಧಿ ಮಾಧ್ಯಮಗಳ ಜೊತೆ ಮಾತನಾಡಿದ್ರು, ಮೋದಿಯನ್ನ ಟೀಕೆ ಮಾಡುವಾಗ ಅದಾನಿ ಹೆಸರನ್ನ ಬಿಡದಂತೆ ಉಲ್ಲೇಖ ಮಾಡ್ತಾರೆ. ನಿರಂತರವಾಗಿ ಅದಾನಿ ಕಂಪನಿಯ ವಿರುದ್ಧ, ಅದಾನಿಯ ವಿರುದ್ಧ ಮಾತನಾಡ್ತಾರೆ. ಆದರೆ ಅದೇ ರಾಹುಲ್ ಗಾಂಧಿಯವರ ಕಾಂಗ್ರೆಸ್ನ ಸರ್ಕಾರ ತೆಲಂಗಾಣದಲ್ಲಿ ಅದಾನಿ ಗ್ರೂಪ್ ಕಂಪನಿಯ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದೆ. ತೆಲಂಗಾಣದಲ್ಲಿ 12,400 ಕೋಟಿ ಹೂಡಿಕೆ ಮಾಡೋದಕ್ಕೆ ಅದಾನಿ ಗ್ರೂಪ್ ನಿರ್ಧಾರ ಮಾಡಿದೆ. ಇವತ್ತು ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ. ಸ್ವಿಟ್ಜರ್ಲೆಂಡ್ನ ದಾವೋಸ್ನಲ್ಲಿ ವಿಶ್ವ ಆರ್ಥಿಕ ವೇದಿಕೆ ಸಮ್ಮೇಳನ ನಡೀತಾ ಇದೆ. ಆ ವೇದಿಕೆಯಲ್ಲಿ ಇವತ್ತು ತೆಲಂಗಾಣದ ಸರ್ಕಾರದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಮತ್ತು ಗೌತಮ್ ಅದಾನಿ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ. ಅದಾನಿ ವಿರುದ್ಧ ಕಾಂಗ್ರೆಸ್ ಮತ್ತು ರಾಹುಲ್ ಗಾಂಧಿ ಮಾಡುವಂತಹ ಟೀಕೆಗಳು ಕೇವಲ ರಾಜಕಾರಣಕ್ಕೆ ಮಾತ್ರವಾ? ಅದಾನಿ ವಿರುದ್ಧ ಅಕ್ರಮ ಆರೋಪ ಇದ್ದರೆ ಕಾಂಗ್ರೆಸ್ಗೆ ಅದಾನಿ ಮೇಲೆ ಪ್ರೀತಿ ಯಾಕೆ? ನರೇಂದ್ರ ಮೋದಿಯವರನ್ನ ಟೀಕೆ ಮಾಡೋದಕ್ಕಾಗಿ ಮಾತ್ರ ಅದಾನಿ ಹೆಸರನ್ನ ಕಾಂಗ್ರೆಸ್ ಬಳಸಿಕೊಳ್ಳುತ್ತಿದೆಯಾ? ಈ ಅನುಮಾನಗಳು ಬರುತ್ತವೆ. ಮುಖ್ಯಮಂತ್ರಿ ಸ್ವಿಟ್ಜರ್ಲೆಂಡ್ನ ದಾವೋಸ್ನಲ್ಲಿದ್ದರು. ಗೌತಮ್ ಅದಾನಿ ಕೂಡ ಅಲ್ಲೇ ಇದ್ದಾರೆ. ಜಗತ್ತಿನ ದೊಡ್ಡ ದೊಡ್ಡ ಕಂಪನಿಗಳ ಸಿಇಒಗಳು, ಮಾಲೀಕರು, ಎಂಡಿಗಳು ದಾವೋಸ್ನಲ್ಲಿದ್ದಾರೆ. ಅದಾನಿ ಕೂಡ ದಾವೋಸ್ನಲ್ಲಿದ್ದರು. ಅದಾನಿ ಮತ್ತು ಕಾಂಗ್ರೆಸ್ ಮುಖ್ಯಮಂತ್ರಿ, ತೆಲಂಗಾಣ ರಾಜ್ಯದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಇವತ್ತು ದಾವೋಸ್ನಲ್ಲಿ 4 ಒಪ್ಪಂದಗಳಿಗೆ ಸಹಿ ಹಾಕಿದ್ದಾರೆ. 12,400 ಕೋಟಿಯ ಹೂಡಿಕೆ ಒಪ್ಪಂದಕ್ಕೆ ಅದಾನಿ ಗ್ರೂಪ್ ಜೊತೆ ತೆಲಂಗಾಣದ ಕಾಂಗ್ರೆಸ್ ಸರ್ಕಾರ ಸಹಿ ಹಾಕಿದೆ. 4 ಪ್ರಮುಖ ಒಪ್ಪಂದಗಳಿಗೆ ಸಹಿ ಮಾಡಲಾಗಿದೆ ಅದಾನಿ ಗ್ರೂಪ್ನಿಂದಾಗಿ. 10-15 ದಿನಗಳ ಹಿಂದೆ ಅದಾನಿಯವರ ಮಗ ತೆಲಂಗಾಣದಲ್ಲಿ ಆಂಧ್ರ ಸಿಎಂ ರೇವಂತ್ ರೆಡ್ಡಿ ಅವರನ್ನು ಭೇಟಿಯಾಗಿ ಹೂಡಿಕೆ ಬಗ್ಗೆ ಪ್ರಸ್ತಾಪವನ್ನು ಮುಂದಿಟ್ಟಿದ್ರು, ಚರ್ಚೆಯನ್ನು ಮಾಡಿದ್ರು. ಈಗ ದಾವೋಸ್ನ ವಿಶ್ವ ಆರ್ಥಿಕ ವೇದಿಕೆಯಲ್ಲಿ ಅದಾನಿ ಜೊತೆ ಒಪ್ಪಂದವನ್ನು ಮಾಡಿಕೊಳ್ಳಲಾಗಿದೆ. ಒಟ್ಟು 12,400 ಕೋಟಿಯ ಹೂಡಿಕೆ ಒಪ್ಪಂದ. 4 ಒಪ್ಪಂದಗಳಿಗೆ ರೇವಂತ್ ರೆಡ್ಡಿ ಮತ್ತು ಗೌತಮ್ ಅದಾನಿಯವರ ಮಧ್ಯೆ ಸಹಿ ಆಗಿದೆ. ಯಾವ ಸೆಕ್ಟರ್ನಲ್ಲಿ ಅನ್ನೋದರ ವಿವರ ಕೂಡ ಇದೆ. ಗ್ರೀನ್ ಎನರ್ಜಿ ಸೆಕ್ಟರ್, ಹಸಿರು ಇಂಧನ 5,000 ಕೋಟಿ ಹೂಡಿಕೆ. ಡೇಟಾ ಸೆಂಟರ್ 5,000 ಕೋಟಿ. ಅದಾನಿ ಮಾಲೀಕತ್ವದ ಅಂಬುಜಾ ಸಿಮೆಂಟ್ಸ್ ಕಂಪನಿ 1,400 ಕೋಟಿ ರೂಪಾಯಿಯನ್ನು ತೆಲಂಗಾಣದಲ್ಲಿ ಹೂಡಿಕೆಗೆ ನಿರ್ಧಾರ ಮಾಡಿದೆ. ಇದರ ಜೊತೆಗೆ ಅದಾನಿ ಡಿಫೆನ್ಸ್ ಸಿಸ್ಟಮ್, ರಕ್ಷಣಾ ಸಲಕರಣೆಗಳನ್ನು ಉತ್ಪಾದನೆ ಮಾಡುವಂತಹ ಕಂಪನಿ 1,000 ಕೋಟಿಯನ್ನು ಹೂಡಿಕೆ ಮಾಡ್ತಾ ಇದೆ. ಒಟ್ಟು 12,400 ಕೋಟಿ ಹೂಡಿಕೆಯನ್ನು ಅದಾನಿ ಗ್ರೂಪ್ ತೆಲಂಗಾಣದಲ್ಲಿ ಮಾಡ್ತಾ ಇದೆ. ಯಾಕೆ ಇದು ಇಷ್ಟು ಮುಖ್ಯ ಆಗುತ್ತೆ ಅಂದರೆ, ಯಾವುದೇ ಎಲೆಕ್ಷನ್ ಇರಲಿ ಇಲ್ಲದೇ ಇರಲಿ ಅದಾನಿ ವಿರುದ್ಧ ರಾಹುಲ್ ಗಾಂಧಿ ನಿರಂತರವಾಗಿ ಟೀಕೆ ಮಾಡ್ತಾರೆ. ಯಾವುದೇ ರಾಜ್ಯಗಳ ಎಲೆಕ್ಷನ್ ಇರಲಿ, ಎಲ್ಲಿಗೆ ರಾಹುಲ್ ಗಾಂಧಿ ಹೋದರೂ ಕೂಡ, ಒಂದು ಪತ್ರಿಕಾಗೋಷ್ಠಿ ಮಾಡಿದ್ರೂ ಕೂಡ ಅದಾನಿ ವಿರುದ್ಧ ಮಾತಾಡದೆ ರಾಹುಲ್ ಗಾಂಧಿಯವರ ಪತ್ರಿಕಾಗೋಷ್ಠಿ ಮುಗಿಯೋದಿಲ್ಲ. ಕಾಂಗ್ರೆಸ್ ಜೊತೆಗೆ INDIA ಮೈತ್ರಿ ಪಕ್ಷಗಳಿಂದಲೂ ಕೂಡ ಅದಾನಿಯವರನ್ನು ವಿರೋಧಿಸುವ ಟೀಕೆಗಳು ವ್ಯಕ್ತ ಆಗ್ತಾನೆ ಇರ್ತವೆ. ಉದಾಹರಣೆಗೆ TMCಯ ಮಹುವಾ ಮೊಯಿತ್ರಾ. ಆದರೆ ಇವತ್ತು ಕಾಂಗ್ರೆಸ್ನ ಹಿಪಾಕ್ರಸಿ, ಡಬಲ್ ಸ್ಟ್ಯಾಂಡರ್ಡ್ ಬಯಲಾಗಿದೆ. ಹಿಂದೆನೂ ಬಯಲಾಗಿತ್ತು. ರಾಜಸ್ಥಾನದ ವಿಷಯದಲ್ಲಿ ಅಶೋಕ್ ಗೆಹ್ಲೋಟ್ ಅಲ್ಲಿ CM ಆಗಿದ್ದಾಗ ಅದಾನಿಯ ಜೊತೆಗೆ ಹೂಡಿಕೆ ಒಪ್ಪಂದಗಳನ್ನು ಮಾಡಿಕೊಂಡ್ರು, ಅವರ ಜೊತೆ ಚರ್ಚೆ ಮಾಡಿದ್ರು, ಎಲ್ಲವೂ ಆಗಿತ್ತು. ಈಗ ಮತ್ತೊಮ್ಮೆ ಕಾಂಗ್ರೆಸ್ನ ಹಿಪಾಕ್ರಸಿ ಮತ್ತು ಡಬಲ್ ಸ್ಟ್ಯಾಂಡರ್ಡ್ ಅದಾನಿಯ ವಿಷಯದಲ್ಲಿ ಬಯಲಾಗಿದೆ. ಒಂದು ಕಡೆ ಅದಾನಿಯನ್ನ ಟೀಕೆ ಮಾಡ್ತಾರೆ, ಮತ್ತೊಂದು ಕಡೆ ಅದೇ ಅದಾನಿಯ ಜೊತೆ ಕೈ ಜೋಡಿಸಿ ವ್ಯವಹಾರವನ್ನು ಮಾಡ್ತಾರೆ. ಅದಾನಿಯ ಹೆಸರನ್ನು ಕೇವಲ ರಾಜಕಾರಣಕ್ಕಷ್ಟೇ ಯಾಕೆ ಕಾಂಗ್ರೆಸ್ ಬಳಸಿಕೊಳ್ತಿದೆ? ಅದಾನಿ ಮೋಸ ಮಾಡ್ತಾರೆ, ಅದಾನಿ ಈ ದೇಶಕ್ಕೆ ವಂಚನೆ ಮಾಡ್ತಿದ್ದಾರೆ, ಅದಾನಿ ತಮ್ಮ ಕಂಪನಿಗಳಲ್ಲಿ ಜನರಿಗೆ ವಂಚಿಸಿ ಹೆಚ್ಚು ಲಾಭ ಮಾಡ್ಕೊಳ್ತಿದ್ದಾರೆ, ಅದಾನಿಯ ವಿರುದ್ಧ ಒಂದಷ್ಟು ಆರೋಪಗಳನ್ನು ರಾಹುಲ್ ಗಾಂಧಿ ನಿರಂತರವಾಗಿ ಮಾಡ್ತಾರೆ. ಹಾಗಿದ್ರೆ ಅದಾನಿ ಮೋಸಗಾರನೇ ಆಗಿದ್ದರೆ, ವಂಚಕನೇ ಆಗಿದ್ದರೆ, ಅಂತಹ ಅದಾನಿಯ ಜೊತೆ ಕಾಂಗ್ರೆಸ್ನ ಮುಖ್ಯಮಂತ್ರಿ
ಹೂಡಿಕೆ ಒಪ್ಪಂದವನ್ನು ಮಾಡಿಕೊಳ್ಳೋದಕ್ಕೆ ರಾಹುಲ್ ಗಾಂಧಿ ಯಾಕೆ ಅವಕಾಶವನ್ನು ಕೊಟ್ಟರು? ಈ ಹಿಂದೆ ಅಶೋಕ್ ಗೆಹ್ಲೋಟ್ 65,000 ಕೋಟಿಯಷ್ಟು ಹೂಡಿಕೆ ಒಪ್ಪಂದವನ್ನು ಅದಾನಿಯ ಜೊತೆ ಮಾಡಿಕೊಂಡಿದ್ರು. ಆಗಲೂ ರಾಹುಲ್ ಗಾಂಧಿ ಆ ವಿಷಯದ ಬಗ್ಗೆ ಮಾತನಾಡಲಿಲ್ಲ. ಒಬ್ಬ ವ್ಯಕ್ತಿ ಭ್ರಷ್ಟಾಚಾರ ಮಾಡ್ತಾ ಇದ್ದಾನೆ, ಆತನ ವಿರುದ್ಧ ರಾಹುಲ್ ಗಾಂಧಿ ನಿರಂತರವಾಗಿ ವಾಗ್ದಾಳಿಯನ್ನು ಮಾಡ್ತಿದ್ದಾರೆ, ಟೀಕೆಯನ್ನು ಮಾಡ್ತಿದ್ದಾರೆ ಅಂದರೆ ಅದೇ ವ್ಯಕ್ತಿಯ ಜೊತೆ ಕಾಂಗ್ರೆಸ್ನ ಸರ್ಕಾರಗಳು ವ್ಯವಹಾರ ಮಾಡೋದಕ್ಕೆ ಕೈ ಜೋಡಿಸ್ತಿದ್ದಾರೆ ಅಂದರೆ ಏನರ್ಥ? ಈ ವಿಷಯದಲ್ಲಿ ರಾಜಕೀಯ ಆಗ್ತಿದೆ ಅಂತ ಅರ್ಥ. ಅದಾನಿ ವಿರುದ್ಧ ಯಾವೆಲ್ಲ ಆರೋಪಗಳಿದ್ದಾವೆ ಅಂತಹ ಆರೋಪಗಳು, ದೂರುಗಳು ತನಿಖೆ ಆಗಲೇಬೇಕು. ಆ ವಿಷಯದಲ್ಲಿ ಬೇರೆ ಮಾತಿಲ್ಲ. ಆದರೆ ನೀವು ನರೇಂದ್ರ ಮೋದಿ ಅವರನ್ನು ಟೀಕೆ ಮಾಡಬೇಕು, ಆ ಟೀಕೆಗೋಸ್ಕರ ಅದಾನಿಯನ್ನು ಬಳಸ್ಕೊಳ್ತೀವಿ ಅಂದರೆ ಏನರ್ಥ? ಜಾಗತೀಕರಣದ ಈ ಕಾಲದಲ್ಲಿ, ಗ್ಲೋಬಲೈಸೇಷನ್ನ ಈ ಕಾಲದಲ್ಲಿ ಸಂಪೂರ್ಣವಾಗಿ ನಾವು ಉದ್ಯಮಿಗಳನ್ನು ತಿರಸ್ಕರಿಸಿ ರಾಜಕಾರಣ ಮಾಡ್ತೀವಿ ಅನ್ನೋದು ಸಾಧ್ಯ ಇಲ್ಲ. ಗೌತಮ್ ಅದಾನಿ ಸಾವಿರಾರು ಕೋಟಿ, ಲಕ್ಷಾಂತರ ಕೋಟಿಯನ್ನು ಇಡೀ ದೇಶದಲ್ಲಿ ಹೂಡಿಕೆಯನ್ನು ಮಾಡಿದ್ದಾರೆ. ಅದು ಬಿಜೆಪಿಯ ರಾಜ್ಯಗಳಲ್ಲೂ, ಬಿಜೆಪಿಯ ಆಳ್ವಿಕೆ ಮಾಡ್ತಿರುವಂತಹ ರಾಜ್ಯಗಳಲ್ಲೂ ಮಾಡಿದ್ದಾರೆ, ಕಾಂಗ್ರೆಸ್ನ ರಾಜ್ಯಗಳಲ್ಲೂ ಮಾಡಿದ್ದಾರೆ, INDIA ಮೈತ್ರಿಕೂಟದ ಪಕ್ಷಗಳು ಆಡಳಿತ ನಡೆಸ್ತಿರುವಂತಹ ರಾಜ್ಯಗಳಲ್ಲೂ ಕೂಡ ಮಾಡಿದ್ದಾರೆ. ಗೌತಮ್ ಅದಾನಿಯಂತೆ ಬೇರೆ ಬೇರೆ ಉದ್ಯಮಿಗಳು ಹೂಡಿಕೆಯನ್ನು ಮಾಡಿದ್ದಾರೆ. ಆದರೆ ಒಬ್ಬ ವ್ಯಕ್ತಿಯ ವಿರುದ್ಧ ನಿರಂತರವಾಗಿ ಯಾವುದೇ ದಾಖಲೆಗಳನ್ನು ಸಾರ್ವಜನಿಕರ ಮುಂದಿಡದೆ ನಿರಂತರವಾಗಿ ಆರೋಪಗಳನ್ನು ಮಾಡೋದು, ಅವರ ವಿರುದ್ಧ ಯಾವುದಾದ್ರೂ ಕಾನೂನು ಹೋರಾಟವನ್ನು ಮಾಡಿದೆಯಾ ಕಾಂಗ್ರೆಸ್ನೋ? ಸುಪ್ರೀಂ ಕೋರ್ಟ್ನಲ್ಲಿ ಯಾವುದಾದ್ರೂ ಅರ್ಜಿಯನ್ನು ಸಲ್ಲಿಸಿದೆಯಾ ಅದಾನಿ ಅಕ್ರಮ ಮಾಡ್ತಿದ್ದಾರೆ ಅಂತ? ಇಲ್ಲ. ಇತ್ತೀಚೆಗಷ್ಟೇ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿತ್ತು ಅದಾನಿ ವಿರುದ್ಧ. ಸುಪ್ರೀಂ ಕೋರ್ಟ್ ನೇಮಿತ SITಯಲ್ಲಿ ತನಿಖೆ ಆಗಬೇಕು ಅಂತ. ಆದರೆ ಸುಪ್ರೀಂ ಕೋರ್ಟ್ ಇದಕ್ಕೆ ಒಪ್ಪಲಿಲ್ಲ. ಸೆಬಿ, ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ತನಿಖೆ ಮಾಡ್ತಾ ಇದೆ. ಆ ಸಂಸ್ಥೆಯ ತನಿಖೆಯ ಮೇಲೆ ನಮಗೆ ಯಾವುದೇ ಅನುಮಾನ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತು. ಈಗ ರಾಹುಲ್ ಗಾಂಧಿ ಇವತ್ತು ಭಾರತ್ ಜೋಡೋ ಯಾತ್ರೆಯಲ್ಲಿದ್ದಾರೆ ಮಣಿಪುರದಲ್ಲಿ. ಅಲ್ಲೂ ಕೂಡ ಅದಾನಿಯ ವಿರುದ್ಧ ಮಾತನಾಡಿದ್ದಾರೆ. ಈ ದೇಶ 2-3 ಜನ ಉದ್ಯಮಿಗಳಿಂದ ನಡೀತಾ ಇದೆ ಅಂತ. ಮತ್ತು ಅವತ್ತೇ ರೇವಂತ್ ರೆಡ್ಡಿ ಅದೇ ಅದಾನಿಯ ಜೊತೆಗೆ ಕೈ ಜೋಡಿಸ್ತಾರೆ ಅಂದರೆ ಕಾಂಗ್ರೆಸ್ ಈ ವಿಷಯದಲ್ಲಿ ದ್ವಂದ್ವ ಇದೆ, ಡಬಲ್ ಸ್ಟ್ಯಾಂಡರ್ಡ್ ಇದೆ ಅನ್ನೋದು ನೋಡಿದ ಕೂಡಲೇ ಗೊತ್ತಾಗುತ್ತೆ. ಇದು ಕಾಂಗ್ರೆಸ್ನ ವಿಷಯ. ಆದರೆ INDIA ಕೂಟದ ಇತರ ರಾಜ್ಯಗಳಲ್ಲಿ ಅದಾನಿ ಹೂಡಿಕೆ ಮಾಡಿಲ್ವಾ? ಎಕ್ಸಾಕ್ಟ್ಲಿ ಮಾಡಿದ್ದಾರೆ. ಹಾಗಿದ್ರೆ ರಾಹುಲ್ ಗಾಂಧಿ ಒಂದು ನಿಲುವಿಗೆ ಬರಬೇಕು. ಯಾವ ರಾಜ್ಯಗಳಲ್ಲಿ ಯಾವ ರಾಜಕೀಯ ಪಕ್ಷಗಳು ಅದಾನಿಯ ಜೊತೆಗೆ ವ್ಯವಹಾರ ಮಾಡ್ತಾವೋ ಅವರ ಜೊತೆ ನಾವು ಮೈತ್ರಿಯನ್ನು ಮಾಡ್ಕೊಳ್ಳೋದಿಲ್ಲ ಅಂತ. ಯಾಕಂದರೆ ಅದಾನಿ ಸರಿ ಇಲ್ಲ ಅಂತ ರಾಹುಲ್ ಗಾಂಧಿನೇ ಹೇಳ್ತಾರಲ್ಲ, ಅಂಥ ಅದಾನಿಯ ಜೊತೆ ಹೂಡಿಕೆಯ ವ್ಯವಹಾರಕ್ಕೆ ಕೈ ಹಾಕುವಂತಹ ಪಕ್ಷಗಳ ಜೊತೆ ಮೈತ್ರಿ ಯಾಕೆ? ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಯವರೇ ಹೂಡಿಕೆ ಒಪ್ಪಂದಗಳನ್ನು ಮಾಡಿಕೊಂಡಾಗ ಸುಮ್ಮನಿರ್ತಾರೆ ಅಂದರೆ INDIA ಮೈತ್ರಿಕೂಟದ ಬೇರೆ ಪಕ್ಷಗಳು ಅದಾನಿಯ ಜೊತೆ ಕೈ ಜೋಡಿಸಿದರೆ ರಾಹುಲ್ ಗಾಂಧಿ ವಿರೋಧ ಮಾಡೋದಿಲ್ಲ, ಮಾಡ್ತಾರಾ? ರಾಹುಲ್ ಗಾಂಧಿ ಅದಾನಿ ಹೆಸರನ್ನು ಬಳಸಿಕೊಳ್ತಿದ್ದಾರೆ ಅಂದರೆ ಮೋದಿಯವರನ್ನು ಟಾರ್ಗೆಟ್ ಮಾಡೋದಕ್ಕೋಸ್ಕರ, ಮೋದಿಯ ಕಾರಣದಿಂದ ಅದಾನಿ ಬೆಳೆದಿದ್ದಾರೆ ಅಂತ ತೋರಿಸುವುದಕ್ಕೋಸ್ಕರ ಒಂದು ಆರೋಪವನ್ನು ಪದೇ ಪದೇ ರಾಹುಲ್ ಗಾಂಧಿ ನಿರಂತರವಾಗಿ ಮಾಡ್ತಿದ್ದಾರೆ. ಹಾಗಿದ್ರೆ INDIA ಪಕ್ಷದ DMK ತಮಿಳುನಾಡನ್ನು ಆಳ್ತಾ ಇದೆ. ಇತ್ತೀಚೆಗಷ್ಟೇ ಹೂಡಿಕೆದಾರರ ಸಮಾವೇಶವನ್ನು ಮಾಡಿತ್ತು. ಆ ಸಮಾವೇಶದಲ್ಲಿ 42,700 ಕೋಟಿಯ ಒಪ್ಪಂದವನ್ನು ಮಾಡಿಕೊಂಡಿದೆ ಅದಾನಿ ಗ್ರೂಪ್. ತಮಿಳುನಾಡು ಸರ್ಕಾರದಲ್ಲಿ ಕಾಂಗ್ರೆಸ್ ಮಿತ್ರ ಪಕ್ಷ, ಸರ್ಕಾರದ ಭಾಗವಾಗಿದೆ ಕಾಂಗ್ರೆಸ್. ಇಂತಹ ಕಾಂಗ್ರೆಸ್ ಯಾಕೆ ಅದಾನಿಗೆ ಅವಕಾಶವನ್ನು ಕೊಡ್ತು ಹೂಡಿಕೆ ಮಾಡೋದಕ್ಕೆ ತನ್ನ ರಾಜ್ಯದಲ್ಲಿ? ಆತ ಭ್ರಷ್ಟಾಚಾರ ಮಾಡ್ತಾರೆ, ಅವರು ಮೋಸ ಮಾಡ್ತಾರೆ, ಅವರು ದೇಶದ ಜನರ ದುಡ್ಡನ್ನು ತಿಂತಿದ್ದಾರೆ, ಮೋದಿ ಅವರಿಗೆ ಲಾಭ ಮಾಡ್ಕೊಳ್ತಿದ್ದಾರೆ ಅನ್ನೋದೇ ಆದರೆ ಕಾಂಗ್ರೆಸ್ ತಮಿಳುನಾಡಿನಲ್ಲಿ ಯಾಕೆ ಅವಕಾಶ ಕೊಡ್ತು 42,000 ಕೋಟಿಯನ್ನು ಹೂಡಿಕೆ ಮಾಡೋದಕ್ಕೆ ಸರ್ಕಾರದ ಭಾಗವಾಗಿರುವಂತಹ ಕಾಂಗ್ರೆಸ್? ಇನ್ನು ಕೇರಳದ ಕಮ್ಯುನಿಸ್ಟ್ ಸರ್ಕಾರ INDIA ಮೈತ್ರಿಕೂಟದ ಭಾಗ. ಕೇರಳದಲ್ಲಿ ಬಂದರು ಅಭಿವೃದ್ಧಿಗೆ 20,000 ಕೋಟಿ ಒಪ್ಪಂದವನ್ನು ಮಾಡಿಕೊಂಡಿದೆ ಅದಾನಿ ಗ್ರೂಪ್ನ ಜೊತೆ. ಪಶ್ಚಿಮ ಬಂಗಾಳದಲ್ಲಿ ಮಮತಾ ಸರ್ಕಾರ 35,000 ಕೋಟಿಯ ಒಪ್ಪಂದವನ್ನು ಅದಾನಿ ಗ್ರೂಪ್ ಜೊತೆ ಮಾಡಿಕೊಂಡಿದೆ. ಅದೇ ಪಕ್ಷದ ಸಂಸದೆ ಮಹುವಾ ಮೊಯಿತ್ರಾ ಅದಾನಿ ವಿರುದ್ಧ ದಿನ ಬೆಳಗಾದರೆ ಕ್ಯಾಂಪೇನ್ ಮಾಡ್ತಾರೆ.
ಜಾರ್ಖಂಡ್ ಮುಕ್ತಿ ಮೋರ್ಚಾ INDIA ಪಕ್ಷದ ಮತ್ತೊಂದು INDIA ಮೈತ್ರಿಕೂಟದ ಮತ್ತೊಂದು ಪಕ್ಷ ಜಾರ್ಖಂಡ್ನಲ್ಲಿ ಆಡಳಿತದಲ್ಲಿದೆ. ಅಲ್ಲಿ 20,000 ಕೋಟಿ ಹೂಡಿಕೆ ಒಪ್ಪಂದಗಳಾಗಿದೆ ಈ ಕಳೆದ ಕೆಲ ವರ್ಷಗಳಲ್ಲಿ JMM ಅಧಿಕಾರಕ್ಕೆ ಬಂದ ನಂತರ. ಇನ್ನು ಬಿಹಾರ INDIA ಮೈತ್ರಿಕೂಟದ JDUನ ನಿತೀಶ್ ಕುಮಾರ್ CM ಆಗಿರುವಂತಹ ರಾಜ್ಯ. ಇಲ್ಲಿ 9,500 ಕೋಟಿಯನ್ನು ನಿತೀಶ್ CM ಆದ ನಂತರ ಅದಾನಿ ಹೂಡಿಕೆ ಮಾಡ್ತೀವಿ ಅಂತ ಮಾಡಿಕೊಂಡಿರುವಂತಹ ಒಪ್ಪಂದ. ರಾಜಸ್ಥಾನದಲ್ಲಿ 2-3 ತಿಂಗಳ ಹಿಂದೆಯಷ್ಟೇ ಸರ್ಕಾರ ಬದಲಾಗಿದೆ. ಕಾಂಗ್ರೆಸ್ನ ಸರ್ಕಾರ ಅಲ್ಲಿದ್ದಾಗ ಅಶೋಕ್ ಗೆಹ್ಲೋಟ್ CM ಆಗಿದ್ದಾಗ 65,000 ಕೋಟಿಯಷ್ಟು ಹೂಡಿಕೆ ಒಪ್ಪಂದವನ್ನು ಕಾಂಗ್ರೆಸ್ನ ಸರ್ಕಾರ ಅದಾನಿಯ ಜೊತೆ ಮಾಡಿಕೊಂಡಿತ್ತು. ಹಾಗಿದ್ರೆ ಈ ಎಲ್ಲ ಒಪ್ಪಂದಗಳು ಕೂಡ ರಾಹುಲ್ ಗಾಂಧಿಗೆ ಗೊತ್ತಿಲ್ಲದೆ ಆಗಿದೆಯಾ? INDIA ಪಕ್ಷಗಳ ಮೇಲೆ ನಿಯಂತ್ರಣ ಇಲ್ಲ ಅಂತಲೇ ಅಂದ್ಕೊಂಡ್ರು ಕೂಡ ಕಾಂಗ್ರೆಸ್ ಭಾಗವಾಗಿರುವಂತಹ ತಮಿಳುನಾಡು ಸರ್ಕಾರ, ಅಶೋಕ್ ಗೆಹ್ಲೋಟ್ CM ಆಗಿದ್ದಾಗ ರಾಜಸ್ಥಾನದ ಸರ್ಕಾರ, ಈಗ ತೆಲಂಗಾಣದ ಸರ್ಕಾರ ಯಾಕೆ ಅದಾನಿಯ ಜೊತೆಗೆ ವ್ಯವಹಾರವನ್ನು ಮಾಡ್ಕೊಳ್ತಿದ್ದಾವೆ? ಅದನ್ನು ಸೈಲೆಂಟಾಗಿ ನೋಡಿ ರಾಹುಲ್ ಗಾಂಧಿ ಸುಮ್ಮನಿದ್ದಾರೆ. ಇದನ್ನು ನೋಡಿದರೆ ಗೊತ್ತಾಗುತ್ತೆ ಇದರಲ್ಲಿ ರಾಜಕಾರಣ ಇದೆ ಅನ್ನೋದು. ನಾನು ರಾಹುಲ್ ಗಾಂಧಿಯವರ ಒಂದಷ್ಟು ಬೈಟ್ಗಳನ್ನು ಪ್ಲೇ ಮಾಡ್ತೀನಿ. ಈಗ ರಾಹುಲ್ ಗಾಂಧಿ ಅದಾನಿಯ ವಿರುದ್ಧ ಏನೆಲ್ಲ ಆರೋಪಗಳನ್ನು ಮಾಡಿದ್ದಾರೆ ಅಂತ ಒಂದ್ಸರಿ ಕೇಳ್ಕೊಂಡು ಬನ್ನಿ. क्योंकि नरेंद्र मोदी जी की आत्मा अदानी में है. तोता कहीं बैठा है, राजा कहीं बैठा है, और बहुत समय के लिए सारी की सारी ऑपोजिशन राजे पे अटैक कर रही थी. मगर असलियत यह है कि राजा राजा ही नहीं है, पावर किसी और के हाथ में है, अदानी जी के हाथ में है. जैसे ही हम अदानी जी को टच करते हैं, इंटेलिजेंस एजेंसीज, स्नूपिंग, CBI, मैं पहले सोचता था नंबर 1 प्राइम मिनिस्टर, नंबर 2 अदानी, नंबर 3 अमित शाह. एक्चुअली गलत है. नंबर 1 अदानी, नंबर 2 प्राइम मिनिस्टर, नंबर 3 अमित शाह. अब हिंदुस्तान की पॉलिटिक्स हमें समझ आ गई है कि इस देश के युवाओं को न्याय नहीं मिल सकता. और यह पूरा का पूरा डिस्ट्रैक्शन जो हो रहा है, जब अदानी जी पैसा चोरी करते हैं, किससे चोरी करते हैं? देश की आम युवा से चोरी करते हैं, पिछड़ों से चोरी करते हैं, दलितों से चोरी करते हैं, आदिवासियों से चोरी करते हैं. जब अदानी जी कोयले में ऑस्ट्रेलिया में जब नाव चलती है, यहां आती है, जब वो ओवर इन्वॉइसिंग करते हैं, तो अदानी जी किसकी जेब से चोरी कर रहे हैं पैसा? जो आप बिजली खरीदते हो उसमें अदानी टैक्स है. इस लोगों ने यह भी पूछा कि राहुल जी, ये जो अदानी जी जो हैं, इनकी सफलता कैसे हुई? ये इतने बिजनेसेस में कैसे घुस गए? इतनी सफलता कैसे प्राप्त हुई? और सबसे जरूरी सवाल, इनका हिंदुस्तान के प्रधानमंत्री के साथ क्या रिश्ता है और कैसा रिश्ता है? देश जानना चाहता है. तो देश जानना चाहता है. ये देखिए रिश्ता, ये देख लीजिए. प्लीज पोस्टर. लोगों ने ರಾಹುಲ್ ಗಾಂಧಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಅದಾನಿ ವಿರುದ್ಧ ಮಾತನಾಡಿದ ಆರೋಪಗಳನ್ನು ಕೇಳಿದ್ರಿ. ಏನು ರಾಹುಲ್ ಗಾಂಧಿಯವರ ಆರೋಪ? ಎಲ್ಲ ಯೋಜನೆಗಳಲ್ಲಿ ಅದಾನಿ ಗ್ರೂಪ್ನಿಂದಲೇ ಹೂಡಿಕೆ ಯಾಕಾಗುತ್ತೆ? ರಸ್ತೆ, ಏರ್ಪೋರ್ಟು, ಬಂದರುಗಳಲ್ಲಿ ಅದಾನಿ ಒಬ್ಬರೇ ಹೂಡಿಕೆ ಯಾಕೆ ಮಾಡ್ತಿದ್ದಾರೆ? ಅದಾನಿ ಉದ್ಯಮದಲ್ಲಿ ಈ ಮಟ್ಟಕ್ಕೆ ಯಶಸ್ವಿಯಾಗಿದ್ದಕ್ಕೆ ಮೋದಿ ಕಾರಣ. ಪ್ರಧಾನಿ ನರೇಂದ್ರ ಮೋದಿ ಅದಾನಿಯನ್ನು ಪ್ರೊಟೆಕ್ಟ್ ಮಾಡ್ತಿದ್ದಾರೆ. ಮೋದಿಯವರ ಆತ್ಮವೇ ಗೌತಮ್ ಅದಾನಿ. ದೇಶದಲ್ಲಿ ನಾನು ಈವರೆಗೆ ಅಂದ್ಕೊಂಡಿದ್ದೆ ನಂಬರ್ 1 ಸ್ಥಾನದಲ್ಲಿ ಮೋದಿ ಇದ್ದಾರೆ, ನಂಬರ್ 2 ಸ್ಥಾನದಲ್ಲಿ ಅದಾನಿ, ನಂಬರ್ 3 ಸ್ಥಾನದಲ್ಲಿ ಅಮಿತ್ ಶಾ ಇದ್ದಾರೆ ಅಂದ್ಕೊಂಡಿದ್ದೆ. ಇಲ್ಲ, ದೇಶದ ನಂಬರ್ 1 ಸ್ಥಾನದಲ್ಲಿರೋರೇ ಅದಾನಿ, 2-3 ಸ್ಥಾನದಲ್ಲಿ ಮೋದಿ ಮತ್ತು ಅಮಿತ್ ಶಾ ಇದ್ದಾರೆ. ಆಸ್ಟ್ರೇಲಿಯಾದಿಂದ ಅದಾನಿ ಗ್ರೂಪ್ ಕಲ್ಲಿದ್ದಲು ಆಮದು ಮಾಡಿಕೊಳ್ಳುತ್ತೆ. ಸುಳ್ಳು ಎನ್ವಾಯ್ಸ್ಗಳನ್ನು ಕೊಟ್ಟು, ಸುಳ್ಳು ಬಿಲ್ಗಳನ್ನು ಕೊಟ್ಟು 2 ಪಟ್ಟು ಅಧಿಕ ಲಾಭ ಮಾಡಿಕೊಳ್ಳುತ್ತೆ. ದೇಶದಲ್ಲಿ GST ಜೊತೆಗೆ ಮತ್ತೊಂದು ಟ್ಯಾಕ್ಸ್ ಇದೆ, ಅದು ಅದಾನಿ ಟ್ಯಾಕ್ಸ್. ಈ ರೀತಿಯಾದ ಸೀರೀಸ್ ಆಫ್ ಆರೋಪಗಳನ್ನು ರಾಹುಲ್ ಗಾಂಧಿ ಕಳೆದ ಕೆಲವು ವರ್ಷಗಳಿಂದ ಮಾಡ್ತಿದ್ದಾರೆ. 2019 ಚುನಾವಣೆಯಲ್ಲಿ ರಫೇಲ್ ವಿಷಯದಲ್ಲಿ ಇದೇ ರಾಹುಲ್ ಗಾಂಧಿ
ಅನಿಲ್ ಅಂಬಾನಿಯವರ ವಿರುದ್ಧ ನಿರಂತರವಾದ ಆರೋಪವನ್ನು ಮಾಡಿದ್ರು. ಮೋದಿ 35,000 ಕೋಟಿಯಷ್ಟು ಹಣವನ್ನು ಅನಿಲ್ ಅಂಬಾನಿಗೆ ಲಾಭ ಮಾಡಿಕೊಟ್ಟಿದ್ದಾರೆ ಅಂತ ಆರೋಪವನ್ನು ಮಾಡಿದ್ರು. ಸುಪ್ರೀಂ ಕೋರ್ಟ್ ಕೂಡ ಹೇಳಿಬಿಟ್ಟಿದೆ ನರೇಂದ್ರ ಮೋದಿ ಚೌಕಿದಾರ್ ಚೋರ್ ಅಂತ ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ ಅಂತ ಬಹಿರಂಗವಾಗಿ ಮಾತನಾಡಿದ್ರು. ಆನಂತರ ಸುಪ್ರೀಂ ಕೋರ್ಟ್ನ ಮುಂದೆ ಹೋಗಿ ಕ್ಷಮೆ ಕೋರಿ ಬಂದರು ರಾಹುಲ್ ಗಾಂಧಿ ಕೊಡುವಂತಹ ಸ್ಟೇಟ್ಮೆಂಟ್ಗಳನ್ನು ಅವರು ಆ ಸ್ಟೇಟ್ಮೆಂಟ್ಗೆ ಬದ್ಧವಾಗಿ ನಿಲ್ಲೋದಿಲ್ಲ. ಹೌದು, ತಪ್ಪಾಗಿದೆ, ನಾನು ಹೇಳಿಕೆ ಕೊಟ್ಟದ್ದು ಸುಪ್ರೀಂ ಕೋರ್ಟ್ನ ತಪ್ಪಾಗಿ ಉಲ್ಲೇಖ ಮಾಡಿದ್ದೆ, ಅದಕ್ಕೋಸ್ಕರ ಕ್ಷಮೆ ಕೇಳ್ತೀನಿ ಅಂತ. ಈ ಹಿಂದೊಮ್ಮೆ ಗಾಂಧಿ ಹತ್ಯೆಯಲ್ಲಿ RSS ಕೈವಾಡ ಇದೆ ಅಂತ ಹೇಳಿ ಆನಂತರ ಕೇಸ್ ಮೈ ಮೇಲೆ ಬಿದ್ದಾಗ ಸುಪ್ರೀಂ ಕೋರ್ಟ್ಗೆ ಓಡೋಗಿ ಸಾರಿಯನ್ನು ಕೇಳಿದರು ರಾಹುಲ್ ಗಾಂಧಿ. ಈಗ ಅದಾನಿಯ ವಿರುದ್ಧ ನಿರಂತರವಾದ ಆರೋಪಗಳನ್ನು ಮಾಡ್ತಾರೆ. ಅವರದ್ದೇ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳು ಅದಾನಿಯ ಜೊತೆಗೆ ಕೈ ಜೋಡಿಸ್ತಾರೆ, ಹೂಡಿಕೆಯ ಒಪ್ಪಂದಗಳನ್ನು ಮಾಡಿಕೊಳ್ತಾರೆ, ಅವರ ಮಿತ್ರ ಪಕ್ಷಗಳು ಹೂಡಿಕೆಯ ಒಪ್ಪಂದಗಳನ್ನು ಮಾಡಿಕೊಳ್ತವೆ. ಆದರೆ ರಾಹುಲ್ ಗಾಂಧಿ ಇದನ್ನು ವಿರೋಧಿಸೋದಿಲ್ಲ. ಒಂದು ಕಡೆ ಬೆನ್ನ ಹಿಂದೆ ನಿಂತು ಸಪೋರ್ಟ್ ಮಾಡೋದು, ಎದುರುಗಡೆ ಬಂದಾಗ ನಾನು ವಿರೋಧಿಸೋದು ಅಂತಂದರೆ ಏನರ್ಥ? ಈ ರಾಹುಲ್ ಗಾಂಧಿಯವರ ಆರೋಪಕ್ಕೆಲ್ಲವೂ ಮೂಲ ಒಂದು ಹಿಂಡನ್ಬರ್ಗ್ ಅನ್ನುವ ಅಮೆರಿಕದ ಸಂಸ್ಥೆ ಒಂದು ರಿಪೋರ್ಟನ್ನು ಮಾಡಿತ್ತು ಕಳೆದ ವರ್ಷ. ಅದಾನಿ ಗ್ರೂಪ್ ಕಂಪನಿಗಳ ವಿರುದ್ಧ ಅವರು ಮಾಡಿದಂತಹ ಆರೋಪ, ಮೋಸದಿಂದ ಅದಾನಿ ಗ್ರೂಪ್ ಲಾಭವನ್ನು ಮಾಡಿಕೊಳ್ತಾ ಇದೆ, ಷೇರುಗಳ ಬೆಲೆಯನ್ನು ಕೃತಕವಾಗಿ ಹೆಚ್ಚಳ ಮಾಡಲಾಗ್ತಿದೆ, ನಕಲಿ ಕಂಪನಿಗಳ ಮೂಲಕ ಅಕ್ರಮ ಹಣ ವರ್ಗಾವಣೆಯ ಕೆಲಸವನ್ನು ಅದಾನಿ ಗ್ರೂಪ್ ಮಾಡ್ತಿದೆ, ಭಾರತ ಸರ್ಕಾರಕ್ಕೆ ಸಾವಿರಾರು ಕೋಟಿ ತೆರಿಗೆ ವಂಚನೆಯನ್ನು ಅದಾನಿ ಗ್ರೂಪ್ ಮಾಡ್ತಾ ಇದೆ, ಕಂಪನಿಯ ಮಾರುಕಟ್ಟೆ ಮೌಲ್ಯಕ್ಕೂ ವಾಸ್ತವ ಮೌಲ್ಯಕ್ಕೂ ವ್ಯತ್ಯಾಸಗಳಿದ್ದಾವೆ ಅಂತ ಹಿಂಡನ್ಬರ್ಗ್ ಸಂಸ್ಥೆ ಒಂದು ರಿಪೋರ್ಟನ್ನು ಫೈಲ್ ಮಾಡ್ತು. ಅದು ಖಾಸಗಿ ಸಂಸ್ಥೆ, ಅದಾನಿ ಗ್ರೂಪ್ ಕೂಡ ಖಾಸಗಿ ಸಂಸ್ಥೆ. ಆ ರಿಪೋರ್ಟನ್ನು ಮುಂದಿಟ್ಕೊಂಡು ರಾಹುಲ್ ಗಾಂಧಿ ಸೇರಿದಂತೆ ಹಲವು ವಿಪಕ್ಷಗಳ ನಾಯಕರು ಅದಾನಿಯ ವಿರುದ್ಧ ಮುಗಿಬಿದ್ರು. ಅದಾನಿಯ ಸಂಪತ್ತು ಈ ರಿಪೋರ್ಟ್ ಬಂದ ನಂತರ ಅರ್ಧ ಕುಸಿತು, ಅದಾನಿಯ ಷೇರುಗಳ ಮೌಲ್ಯ ಕುಸಿತು, ಅದಾನಿ ಕಂಪನಿಯಲ್ಲಿ ಹೂಡಿಕೆ ಮಾಡಿದ್ರಲ್ಲ ಕೋಟ್ಯಾಂತರ ಜನ, ಅವರು ದುಡ್ಡು ಕಳ್ಕೊಂಡ್ರು. ಇಷ್ಟೆಲ್ಲ ಆದ ನಂತರ ಅದಾನಿಯ ವಿರುದ್ಧ ಸೆಬಿ ತನಿಖೆ ಮಾಡ್ತಾ ಇದೆ, ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಕಂಪನಿಗಳು ಅಕ್ರಮ ಮಾಡಿದರೆ, ಷೇರು ಅವ್ಯವಹಾರ ಮಾಡಿದರೆ ತನಿಖೆ ಮಾಡುವಂತಹ ಜವಾಬ್ದಾರಿ ಇರುವಂತಹ ಸಂಸ್ಥೆ ಸೆಬಿ, ಅದು ತನಿಖೆ ಮಾಡ್ತಿದೆ. ಒಟ್ಟು 24 ಆರೋಪಗಳಲ್ಲಿ 22 ಆರೋಪಗಳ ಬಗ್ಗೆ ಈಗಾಗಲೇ ತನಿಖೆಯಾಗಿದೆ. ಅದಾನಿ ಗ್ರೂಪ್ ಯಾವುದೇ ಅಕ್ರಮ ಮಾಡಿಲ್ಲ ಅಂತ ಸೆಬಿ ಹೇಳ್ತಿದೆ. ಇತ್ತೀಚೆಗೆ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿತ್ತು, ಅದಾನಿಯ ವಿರುದ್ಧ ಯಾರೆಲ್ಲ ಕ್ಯಾಂಪೇನ್ ಮಾಡ್ತಾರೆ ಅವರೆಲ್ಲ. ಆಗ ಸುಪ್ರೀಂ ಕೋರ್ಟ್ ಹೇಳ್ತು, ಏನು ಇವರ ಅರ್ಜಿ ಹಾಕಿದವರ ಉದ್ದೇಶ ಏನಿತ್ತು? ಸೆಬಿ ತನಿಖೆ ಮಾಡೋದು ಬೇಡ, ಅದಾನಿಯ ವಿರುದ್ಧದ ಆರೋಪಗಳನ್ನು ಬೇರೊಂದು SIT ತನಿಖೆ ಮಾಡಲಿ, ಸುಪ್ರೀಂ ಕೋರ್ಟ್ ನೇಮಿತ SIT ತನಿಖೆ ಮಾಡಬೇಕು ಅಂತ ಆದೇಶ ಕೊಡಿ ಅಂತ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದರು. ಆ ಕೇಸ್ನ ತೀರ್ಪನ್ನು ಕಳೆದ ವಾರವಷ್ಟೇ ಸುಪ್ರೀಂ ಕೋರ್ಟ್ ಕೊಡ್ತು. ಅದರಲ್ಲಿ ಏನು ಹೇಳ್ತು ಸುಪ್ರೀಂ ಕೋರ್ಟು? ಅದಾನಿ ಗ್ರೂಪ್ ವಿರುದ್ಧದ ತನಿಖೆಯನ್ನು ಸೆಬಿ ಮಾತ್ರ ಮಾಡೋದಕ್ಕೆ ಸಾಧ್ಯ, ಹಿಂಡನ್ಬರ್ಗ್ ವರದಿಯನ್ನು ಒಪ್ಪಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಯಾವುದೋ ಥರ್ಡ್ ಪಾರ್ಟಿ ಕಂಪನಿ ಮಾಡಿರುವಂತಹ ರಿಪೋರ್ಟನ್ನು ಅಧಿಕೃತ ಅಥೆಂಟಿಕ್ ಅಂತ ನಂಬಲರ್ಹ ಅಂತ ಒಪ್ಪಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಸೆಬಿ ತನಿಖೆ ಮುಕ್ತಾಯ ಹಂತದಲ್ಲಿರುವಾಗ ತನಿಖೆಯನ್ನು ಬದಲಿಸೋದಕ್ಕೆ ಆಗೋದಿಲ್ಲ. ಸೆಬಿ ತನಿಖೆ ಮಾಡ್ತಿರುವ ರೀತಿಯನ್ನು ಅನುಮಾನ ಪಡೋದಕ್ಕೆ ಯಾವುದೇ ಆಧಾರಗಳಿಲ್ಲ. 22 ಆರೋಪಗಳ ಪೈಕಿ 20ರ ಬಗ್ಗೆ ಸೆಬಿ ತನಿಖೆಯನ್ನು ಮುಗಿಸಿದೆ. ಉಳಿದ 2 ಆರೋಪಗಳ ಬಗ್ಗೆ 2 ತಿಂಗಳಲ್ಲಿ ತನಿಖೆ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶವನ್ನು ಕೊಡ್ತು. ಇಷ್ಟೆಲ್ಲ ಆದ ಮೇಲೂ ಅದಾನಿ ಅಕ್ರಮ ಮಾಡ್ತಿದ್ದಾರೆ ಅಂದರೆ ದಾಖಲೆ ಸಮೇತ ಕೋರ್ಟ್ಗೆ ಹೋಗೋದಕ್ಕೆ ಅವಕಾಶ ಇದೆ. ಒಂದು ಕಡೆ ಅದಾನಿ ಸರಿಯಿಲ್ಲ ಅಂತ ಹೇಳಿ ಮತ್ತೊಂದು ಕಡೆ ಅದಾನಿಯ ಜೊತೆಗೆ ಕೈ ಕುಲುಕುವ ರಾಜಕಾರಣ ಸರಿಯಲ್ಲ. ನ್ಯೂಸ್ 360ಯಲ್ಲಿ ಒಂದು ಬ್ರೇಕ್ ತೆಗೆದುಕೊಳ್ತೀನಿ. ಬ್ರೇಕ್ನ ನಂತರ ಮತ್ತಷ್ಟು ಸುದ್ದಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.